ಅವಳೇನಾ ಇವಳು? ಅವಳು ಅಂದ್ರೆ ನೀನು ಪ್ರೀತಿ ಮಾಡ್ತಿರೋ ಹುಡುಗಿ. ಅವಳಿಗೆ ನೀನು ಮದುವೆ ಆಗ್ತಿರೋದು ಗೊತ್ತಾ? ಗೊತ್ತು. ಏನಂತಾಳೆ? ಬೇಸರ ಮಾಡ್ಕೊಂಡಿದ್ದಾಳ? ಅರ್ಥ ಮಾಡ್ಕೊಳ್ಳೋ ಹುಡುಗಿ ಥರ ಕಾಣಿಸುತ್ತೆ. ಸ್ವಲ್ಪ ಬೇಜಾರಾಗಿದ್ರೂ ಆಗಿರಬಹುದು. ಕ್ರಮೇಣ ಎಲ್ಲ ಸರಿ ಹೋಗುತ್ತೆ ಬಿಡು. ಅವಳಿಗೂ ಒಬ್ಬ ಹುಡುಗ ಸಿಗ್ತಾನೆ, ಮದುವೆ ಆಗ್ತಾರೆ. ಸಂಸಾರ ಹುಡ್ತಾರೆ. ಆಮೇಲೆ ಈ ಪ್ರೀತಿನೆಲ್ಲ ಮರೀತಾರೆ. ನೀನು ಹಾಗೆ ಮಾಡಿ. ಇವಳು ಪ್ರೀತಿಯನ್ನು ಹೊರೆನ ತಲೆ ಮೇಲೆ ಹೊತ್ಕೊಂಡು ಅವ್ರ ಜೊತೆ ಬಾಳ್ಬಾರ್ದು. ಎಲ್ಲವೂ ನಾವು ಅಂದ್ಕೊಂಡು ಹಾಗೆ ನಡೆಯೋದಿಲ್ಲ. ನಾವು ನೆಟ್ಟು ಮಲ್ಲಿಗೆ ಬಳ್ಳಿಲಿ ಬಿಟ್ಟು ಹೂವೇ ನಮಗೆ ಸಿಗಲ್ಲ. ಇನ್ನು ಬೇರೆ ಬಳ್ಳಿಲಿ ಬಿಟ್ಟು ಹೂವನ್ನ ಆಸೆ ಪಡೋಕ್ಕಾಗತ್ತಾ ಹೇಳು? ಸರಿ, ಅವಳು ಅಲ್ಲಿಗೆ ಯಾಕೆ ಬಂದಿದ್ಲಂತೆ? ನೀನು ಬರೋಕ್ಕೆ ಹೇಳಿದ್ಯಾ? ಇಲ್ಲ ದೊಡ್ಡಪ್ಪ, ಬೇರೇನೋ ಕೆಲ್ಸಕ್ಕೆ ಹೋಗಿದ್ಲಂತೆ. ಏನಕ್ಕಾದರೂ ಹೋಗಿರಲಿ, ನಾನು ಕೇಳಲ್ಲ. ಆದರೆ ಸ್ವಲ್ಪ ಹುಷಾರಾಗಿ ಓಡಾಡೋದಕ್ಕೆ ಹೇಳು. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನ ತಲೆಗೂ ಬರುತ್ತೆ. ನೀನು ತಾನೆ ಇಷ್ಟು ದಿವಸ ಅವಳ ಜೊತೆ ಓಡಾಡಿದ್ದು. ಹುಷಾರಾಗಿರ್ಬೇಕು. ಮದುವೆ ಆಗೋ ಹೊತ್ತಿನಲ್ಲಿ ಯಾಕೆ ಬೇಕು ಈ ರಗಳೆ ಎಲ್ಲ? ನಿನ್ನ ಅಪ್ಪನಿಗೆ ಗೊತ್ತಾದರೆ ಗೊತ್ತಲ್ಲ ಏನಾಗುತ್ತೆ ಅಂತ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಅನು 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 ನೋಡಿಲಿ. ಅನು ಅನು ಏನೂ ಆಗಲ್ಲ. ಒಬ್ಳೆ ಅಷ್ಟು ದೂರ ಹೋಗ್ಬಿಟ್ಟು ಒದ್ದಾಡ್ಬೇಕಾಗಿತ್ತ? ಏನಾದ್ರೂ ಎಫರ್ಟ್ ಆಗಿದ್ರೆ ಏನ್ ಗತಿ? ನಾನು ಏನ್ ಹುಡ್ಕೊಂಡು ಹೊರಟಿದ್ದೀನಿ? ಅದ್ ನನಗ್ ಸಿಗುತ್ತಾ? ನಾನು ಹೋಗ್ತಿರೋ ದಾರಿ ಸರಿಯಾಗಿದೆಯಾ? ನನ್ಗೀಗಾಗ್ಲೇ ಮದ್ವೆ ಆಗೋಗಿದೆ. ನಾನು ಮದ್ವೆ ಆಗಿರೋದು. ಯಾವತ್ತೂ ನನ್ನ ಮದ್ವೆ ಆಗೋಗಿದೆ ಲಕ್ಷ್ಮಿ. ಏನಾಗ್ತಿದೆ ನನ್ನ ಲೈಫಲ್ಲಿ ನನಗೆ ಅರ್ಥ ಆಗ್ತಿಲ್ಲ. ನನ್ನನ್ನು ಪ್ರೀತಿಸಿರೋಳು ನನ್ನ ಹಿಂದೆ ಬರ್ತಾ ಇದ್ದಾಳೆ. ನಾನು ಇಷ್ಟಪಟ್ಟವಳು ಮತ್ತೆ ನನ್ನ ಹುಡ್ಕೊಂಡು ಹೊರಟಿದ್ದಾಳೆ. ಯಾಕೆ ಹೀಗಾಗ್ತಿದೆ? ನಮಗೆ ಬೇಕಾಗಿರೋದು ಯಾಕೆ ಸಿಗಲ್ಲ ನಮಗೆ? ನೀನು ಜಾನಕಿರಾಮ್ ಮನೆ ಸೊಸೆ ಅನ್ನೋದು ಯಾವತ್ತೋ ಬರ್ದಿಟ್ಟು ಸತ್ಯ. ಅದನ್ನ ಯಾರೂ ಬದಲಾಯಿಸಕ್ಕಾಗಲ್ಲ. ತಲೆ ಮೇಲೆ ತಲೆ ಬಿದ್ರು ನೀನಾ ಮನೆ ಸೊಸೆ. ಒತ್ತಾಯ ಅಲ್ಲಮ್ಮ, ಅದು ದೇವರು ಮಾಡಿರೋ ತೀರ್ಮಾನ. ಅಪ್ಪ ಅಮ್ಮನ ಆಸೆ, ಅದನ್ನು ಈಡೇರಿಸಲೇಬೇಕು. ಆದ್ರೆ ನಿನಗಿದ್ರಿಂದ ತೊಂದರೆ ಆಗುತ್ತೆ ಅನ್ಕೋಬೇಡ. ನಾನಿದ್ದೆ. ಒತ್ತಡದಲ್ಲೋ ಮದುವೆ ಮಾಡಿಸ್ಬೋದು. ಆದ್ರೆ ಆಮೇಲೆ ಅವ್ರು ನನ್ನ ಪ್ರೀತಿಸ್ತಾರ? ನಾನು ಅವ್ರಿಗೆ ಇಷ್ಟ ಆಗ್ತೀನ? ಅವ್ರು ಸುಖವಾಗಿರ್ತಾರ? ನಾನು ಸುಖವಾಗಿರ್ತೀನ? ಇದೆಲ್ಲ ಬೇಕಿತ್ತ ನಂಗೆ? ಏನ್ ಮಾಡ್ಲಿ? ಏನಾಗುತ್ತೋ ಆಗ್ಲಿ ಅಂತ ಸುಮ್ಮನಿದ್ ಬಿಡ್ಲಾ? ಅಥವಾ ಅಮ್ಮ, ನಾನು ಆಫೀಸಿಗೆ ಹೊರಟಿದೀಯೇನೋ? ಪವಿತ್ರ, ಏನಾಗಿದೆ ನಿನಗೆ? ಈ ಡ್ರೆಸ್ ನಲ್ಲಿ ಅವನು ಆಫೀಸಿಗೆ ಹೋಗ್ತಾನ? ಇವನು ಮದುವೆ ಹನಿಮೂನು ಎಲ್ಲ ಮುಗಿಯೋವರೆಗೂ ಇವನಿಗೆ ಆಫೀಸು ಇಲ್ಲ, ಬೇರೆ ಕೆಲಸನೂ ಇಲ್ಲ. ಲಕ್ಷ್ಮಣ್, ತಿಂಡಿ ತಿನ್ಕೊಂಡು ಹೋಗು. ಬೇಡಮ್ಮ,
ನಂಗೆ ಹೊರಗಡೆ ಒಂದಿಷ್ಟು ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ಏನು ಅಂತ ಕೆಲಸ ನಿನಗೆ? ತಿಂಡಿ ತಿನ್ನೋಕ್ಕೂ ಟೈಮ್ ಇಲ್ಲದೆ ಇರೋವಂಥದ್ದು. ಬೇಗ ಬೇಗ ಬಡಿಸ್ತೀನಿ, ತಿಂಡಿ ಮಾಡ್ಕೊಂಡು ಹೋಗು. ರಾಜೀವಿ, ಸೀಟ್ನಲ್ಲಿ ಮನೆ ಯಜಮಾನೇ ಇಲ್ಲ, ಅದು ಹೇಗೆ ತಿಂಡಿ ಬಳಸ್ತೀಯ ನೀನು? ಅಮ್ಮ ಬೇಡಮ್ಮ, ಈಗ ಟೈಮ್ ಇಲ್ಲ, ಲೇಟ್ ಆಗುತ್ತೆ. ಯಾವುದಕ್ಕೆ ಲೇಟ್ ಆಗುತ್ತೆ? ಅಪ್ಪ ಅದೇ ಫ್ರೆಂಡ್ಸಿಗೆ ಇನ್ವಿಟೇಷನ್ ಕೊಡೋದಕ್ಕೆ. ಹೋಗ್ಬಿಟ್ಟು ಹೋಗ್ಲಿ ರೀ, ತಿಂಡಿ ತಿನ್ಕೊಂಡು ಹೋಗ್ಲಿ. ಬೇಡಮ್ಮ, ನನಗೆ ಲೇಟ್ ಆಗುತ್ತೆ, ನಾನು ಬಂದ್ಬಿಟ್ಟು ತಿಂತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಆಫೀಸ್ಗೆ ಹೊರಟೋಗ್ಬಿಡ್ತಾರೆ. ಬರ್ತೀನಮ್ಮ. ಅಪ್ಪ ಹೋಗ್ಬಿಟ್ಟು ಬರ್ತೀನಿ. ರಾತ್ರಿ ತುಂಬಾ ಡಲ್ ಆಗಿ ಕೂತಿದ್ದ ರೂಮಲ್ಲಿ. ನಿನ್ನೆ ಬುದ್ಧಿ ಹೇಳ್ದೆ, ಈಗ ಸರಿ ಹೋಗಿದೆ ನೋಡು. ಮದುವೆ ಆಗೋ ಗಂಡು ಅಂದ್ರೆ ಹೀಗೆ ಸರಬರ ಅಂತ ಓಡಾಡ್ತಿರ್ಬೇಕು, ಅದೇ ಚಂದ. ಸಾರಿ, ಲೇಟ್ ಆಗೋಯ್ತು. ಪರವಾಗಿಲ್ಲ. ಈಗ ಎಲ್ಲಿಗೆ ಹೋಗ್ಬೇಕು? ನಿನ್ನೆ ಹೋಗಿದ್ನಲ್ಲ ನಂದಿಗ್ರಾಮ, ಅಲ್ಲಿಗೆ. ಅಲ್ಲಿ ಶ್ರೀನಿವಾಸ್ ಮೂರ್ತಿ ಅವ್ರ ಸ್ಟುಡಿಯೋಗೆ ಹೋಗ್ಬೇಕು. ಶ್ರೀನಿವಾಸ್ ಮೂರ್ತಿ ಸ್ಟುಡಿಯೋ? ಆ ಸ್ಟುಡಿಯೋ ಇರುತ್ತೆ ಅನ್ಕೊಂಡಿದ್ಯಾ? ಯಾಕಂದ್ರೆ ಈಗೆಲ್ಲ ಡಿಜಿಟಲ್ ಫೋಟೋಗಳೇ, ಹಳೆ ಸ್ಟುಡಿಯೋ ಎಲ್ಲ ಮುಚ್ಚೋಗಿರ್ತವೆ. ಸ್ಟುಡಿಯೋ ಸಿಕ್ಕದೆ ಹೋದ್ರೂ ಪರವಾಗಿಲ್ಲ, ಶ್ರೀನಿವಾಸ್ ಮೂರ್ತಿ ಅವ್ರು ಸಿಕ್ಕಿದ್ರೆ ಸಾಕು.